ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಶಾಂತಿ ಸಮಾಧಾನದಿಂದ ಚೆನ್ನಾಗಿ ಕೇಳುವಂತೆ ಅವರನ್ನು ಕೂಡ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶ ಭಾಗ ಯಾವುದೆಂದರೆ, ದೇವರಿಂದ ಆಯ್ಕೆಯಾಗಿ ಬಹಿಷ್ಕಾರ ಹಾಕಿಸಲ್ಪಟ್ಟವರಿಗೆ ಸಹಾಯ ಮಾಡಿದರೆ ಆಶೀರ್ವಾದ ಎಂಬುದಾಗಿ. ದೇವರಿಂದ ಆಯ್ಕೆಯಾಗಿ ಹಾಕಿಸಲ್ಪಟ್ಟವರಿಗೆ ಸಹಾಯ ಮಾಡಿದರೆ ಆಶೀರ್ವಾದ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭಾಗವನ್ನು ಇವತ್ತು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಾಗಿ ಮತ್ತಾಯ 10ನೇ ಅಧ್ಯಾಯ 40ರಿಂದ 42 ವಚನಗಳು. ಮತ್ತಾಯ 10:40ರಿಂದ 42. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ ಎಂಬುದಾಗಿ. ದೇವರಿಗಾಗಿ ನಿಮ್ಮನ್ನು ನಾನು ಆಯ್ಕೆ ಮಾಡಿಕೊಂಡ ಮೇಲೆ, ನಿಮ್ಮನ್ನು ನಾನು ಕರೆದ ಮೇಲೆ, ನಿಮ್ಮ ಕುಟುಂಬ ಬಂಧು ಬಳಗದವರು ಅನೇಕರು ನಿಮ್ಮನ್ನು ಬಹಿಷ್ಕಾರ ಹಾಕಲ್ಪಡೋರು, ಯಾರಿಗೂ ಬೇಡದವರಾಗ್ತೀರಿ, ಎಲ್ಲವನ್ನು ಆಗ್ತೀರಿ, ಲೋಕಕ್ಕೆ ಕಸವಾಗ್ತೀರಿ. ಹೀಗಿರುವಾಗ ನೀವು ಒಂದು ಅನಾಥರಾಗಿ ತಿರುಗಾಡುವಾಗ, ನನ್ನನ್ನು ನೀವು ಹಿಂಬಾಲಿಸುವಾಗ, ಆದರೆ ಯಾರು ನಿಮಗೆ ಒಂದು ಗ್ಲಾಸು ತಣ್ಣೀರನ್ನು ಕೊಡ್ತೀರೋ ಅಥವಾ ನಾನಾ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತಾರೋ ಅದು ನನಗೆ ಕೊಟ್ಟ ಹಾಗೆ ಆಯಿತು, ಅಂದರೆ ಅಂಥವರಿಗೆ ಕೊಟ್ಟ ಹಾಗೆ ಆಯಿತು. ಆಗ ಯೇಸು ಹೇಳ್ತಾರೆ, ಹಾಗೆ ನನ್ನನ್ನು ಕೂಡ ನೀವು ಸ್ವೀಕಾರ ಮಾಡ್ತಿರೋ ತಂದೆಯನ್ನೇ ಸ್ವೀಕಾರ ಮಾಡಿದಾಗೆ ಆಯಿತು. ನನ್ನನ್ನು ಕಳಿಸಿಕೊಟ್ಟ ಆತನೇ, ಅಂದರೆ ತಂದೆಯಾದ ದೇವರನ್ನೇ ನೀವು ಸೇರಿಸಿಕೊಳ್ಳುವವನಾಗಿದ್ದಾನೆ. ಇಂಥವರಿಗೆ ಸಹಾಯ ಮಾಡಿದರೆ ನನಗೆ ಕೊಟ್ಟ ಹಾಗೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 41ನೇ ವಚನ. ಪ್ರವಾದಿಯನ್ನು ಪ್ರವಾದಿಯೆಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಫಲವನ್ನು ಹೊಂದುವನು, ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಇವನೊಬ್ಬ ದೇವರ ಪ್ರವಾದಿ ಅಥವಾ ಇವನೊಬ್ಬ ದೇವರ ಶಿಷ್ಯ, ಇವನೊಬ್ಬ ನೀತಿವಂತ, ದೇವರ ಮಾತುಗಳನ್ನ ಆಡುತ್ತಾನೆ, ಇವನು ಖಂಡಿತವಾಗಿ ದೇವರಿಂದ ಆಯ್ಕೆಯಾಗಿದ್ದಾನೆ. ಆದುದರಿಂದ ಇವನು ಯಾರಿಗೂ ಬೇಡದವನಾಗಿದ್ದಾನೆ, ಇದ್ದಿದ್ದನ್ನು ಇದ್ದ ಹಾಗೆ ಮಾತನಾಡುವಾಗಿದ್ದಾನೆ, ಸತ್ಯ ಸುವಾರ್ತೆಯನ್ನು ಸಾರುವವನಾಗಿದ್ದಾನೆ ಎಂಬುದಾಗಿ. ಹಾಗೆ ಅವರನ್ನು ಸೇರಿಸಿಕೊಳ್ಳುವವರು ಖಂಡಿತವಾಗಿ ಬರತಕ್ಕ ಪ್ರತಿಫಲ, ಅಂದರೆ ಖಂಡಿತವಾಗಿ ನಿಮಗೆ ಆಶೀರ್ವಾದ ಪರಲೋಕದಿಂದ ಬರುತ್ತದೆ ಇಂಥವರಿಗೆ ಸಹಾಯ ಮಾಡಿದರೆ ಎಂಬುದಾಗಿ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ 42ನೇ ವಚನಕ್ಕೆ ಹೋಗೋಣ. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನು ಆದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಾಗ ಎಲ್ಲರಿಂದ ಬಹಿಷ್ಕಾರ ಹಾಕಿಸಲ್ಪಟ್ಟವರಾಗಿ, ಏನು ಇಲ್ಲದವರಾಗಿ, ಲೋಕಕ್ಕೆ ಕಸಲದವರಾಗಿ, ಮನೆ ಮಠ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಯಾರೂ ಇಲ್ಲದವರಾಗಿದ್ದ ಪಕ್ಷದಲ್ಲಿ ಇಂಥವರಿಗೆ ಒಂದು ತಂಬಿಗೆ ನೀರು ಕೊಟ್ಟರು ಕುಡಿಯೋಕ್ಕೆ ಖಂಡಿತವಾಗಿ ಬರತಕ್ಕ ಫಲ. ಆಗ ನೀರಿನಿಂದ ಹೆಚ್ಚಾದ ನಾನಾ ರೀತಿಯಲ್ಲಿ ಯಾವ ರೀತಿ ಸಹಾಯ ಮಾಡ್ತಾರೋ ಅವರಿಗೆ ಅದರ 2ರಷ್ಟು ಸಹಾಯ ಬರ್ತದೆ ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ನಾವು ಓದುತ್ತೇವೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಇಂಥವರಿಗೆ ಸಹಾಯ ಮಾಡುವುದು ಬಹಳ ಮುಖ್ಯ. ಅವರಿಗೆ ಬಹಳ ಸಹಾಯ ಪರಲೋಕದ ತಂದೆಯಾದ ದೇವರು ಕೊಡುತ್ತಾನೆಂಬುದಾಗಿ ಈ ವಚನದ ಅರ್ಥಗಳು ತಿಳಿಸಲ್ಪಡುತ್ತವೆ. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 9ನೇ ಅಧ್ಯಾಯ 41ನೇ ವಚನ. ಮಾರ್ಕ 9:41. ನೀವು ಕ್ರಿಸ್ತನವರೆಂದು ನಿಮಗೆ ಯಾರಾದರೂ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇವನೊಬ್ಬ ದೇವರ ಶಿಷ್ಯ, ಯೇಸುವಿನ ಶಿಷ್ಯ, ಈಗ ಈ ರೀತಿ ಆಗಿದೆ, ಖಂಡಿತವಾಗಿ ಇವನಿಗೆ ನಾವು ಸಹಾಯ ಮಾಡಲೇಬೇಕು.
ಎಂಬುದಾಗಿ ಇಲ್ಲಿ ಕೂಡ ಕ್ರಿಸ್ತನವನೆಂದು, ದೇವರ ಶಿಷ್ಯನೆಂದು ಖಂಡಿತವಾಗಿ ಕೊಟ್ಟು ಒಂದು ಗ್ಲಾಸು ನೀರು ಅಂದರೆ ನಾನಾ ರೀತಿಯಲ್ಲಿ ಇವನಿಗೆ ಸಹಾಯ ಮಾಡಿದರೆ ಮಾರ್ಕನ ಮುಖಾಂತರವೂ ಕೂಡ ತಿಳಿಸಿದ್ದಾರೆ. ಯೇಸ್ವಾಮಿ ಬರತಕ್ಕ ಫಲ ಖಂಡಿತವಾಗಿಯೂ ತಪ್ಪುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ತಂದೆಯಾದ ದೇವರು ಮತ್ತು ಕ್ರಿಸ್ತನವರಿಗೆ ಅದರ 2ರಷ್ಟು ಸುರಿದು ಕೊಡೋನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಕ್ಕೆ ನಾವು ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 1 ಅರಸು 17ನೇ ಅಧ್ಯಾಯ 8ರಿಂದ 16. 1 ಅರಸು 17ನೇ ಅಧ್ಯಾಯ 8ರಿಂದ 16ರವರೆಗೆ ಇದನ್ನು ನಾವು ಓದುವಾಗ ಅಲ್ಲಿ ತಿಳಿದುಕೊಳ್ಳುವ ವಿಷಯ ಏನಪ್ಪ ಅಂದರೆ, ದೇವರು ಎಲಿಯನನ್ನು ಆರಿಸಿಕೊಂಡರು. ಎಲಿಯನ ಮುಖಾಂತರ ದೇವರ ಕಾರ್ಯವನ್ನು ಮಾಡಿಸಿದರು. ಆಗ ದೇವರು ಅರಿತಂಥ ಒಂದು ಯಹೋದ್ಯ ಸ್ತ್ರೀ, ಈಜೆಬೆಲ್ ಎಂಬ ಸ್ತ್ರೀ, ಅವಳ ಸಂಗಡಿಗರೊಂದಿಗೆ ಸಹಿಸಿಕೊಳ್ಳಲಾಗದೆ ಅವಳು ಎಲಿಯನನ್ನು ಕೊಲೆ ಮಾಡಲು ಪ್ರಯತ್ನ ಮಾಡ್ತಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಎಲಿಯನನ್ನು ದೇವರು ಕಾಡಿನೊಳಗೆ ನಡೆಸೋರಾಗಿದ್ದಾರೆ, ಊರೊಳಗೆ. ಹಾಗೆ ಹೋಗುವಾಗ ಅಲ್ಲಿ ಒಂದು ಸ್ತ್ರೀ ಅಂದರೆ ವಯಸ್ಸಾದವಳು ತನ್ನ ಮಗನೊಂದಿಗೆ ಕಟ್ಟಿಗೆಯನ್ನು ಮುರಿತಾ ಇದ್ದಳು. ರೊಟ್ಟಿ ಮಾಡಿ ತಿನ್ನಲು ಬಹಳ ಬಡವೆ ವಿಧವೆಯಾಗಿದ್ದಳು. ಒಬ್ಬನೇ ಮಗ ಇದ್ದವಳು ಆಗಿದ್ದಳು. ಹಾಗಿರುವಾಗ ಎಲಿಯ ಈ ವಿಧವೆಯರ ಹತ್ರ ಹೋಗಿ, ಅಮ್ಮ ನನಗೆ ಒಂದು ತುಂಡು ರೊಟ್ಟಿ ಕೊಡು ಅಂತ ಕೇಳಿದಾಗ ವಿಧವೆ ಹೇಳ್ತಾಳೆ, ಇಲ್ಲಪ್ಪ, ನಮ್ಮ ಹತ್ರ ಇರೋದು ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಇದೆ, ಅದರಲ್ಲಿ ಒಂದು ಚಿಕ್ಕ ರೊಟ್ಟಿ ಮಾಡಿ ನಾವು ತಿನ್ನಬೇಕು, ನಿನಗೆ ಕೊಟ್ಟರೆ ನಮಗೂ ಸಾಲದು ಎಂಬುದಾಗಿ. ಈ ಸಮಯದಲ್ಲಿ ಎಲಿಯ ಹೇಳ್ತಾನೆ, ನನಗೆ ಒಂದು ಚಿಕ್ಕ ಚೂರು ಮಾಡಿಕೊಡು, ನೀನು ಮಾಡಿಕೊಟ್ಟು ನೋಡು ಎಂಬುದಾಗಿ. ಆವಾಗ ಆ ವಿಧವೆ ಆಯ್ತಪ್ಪ ಅಂತ ಹೇಳಿ ಒಂದು ಚಿಕ್ಕ ರೊಟ್ಟಿಯಲ್ಲಿ ಒಂದು ತುಂಡನ್ನು ಎಲಿಯ ಪ್ರವಾದಿಗೆ ಕೊಡುತ್ತಾಳೆ. ಆ ಸಮಯದಲ್ಲಿ ಆ ಊರಿನಲ್ಲಿ 3 ವರ್ಷ 6 ತಿಂಗಳು ಒಂದು ತೊಟ್ಟು ಮಳೆ ಕೂಡ ಬೀಳುವುದಿಲ್ಲ. ಆದರೆ ಈ ಪ್ರವಾದಿ ಎಲಿಯನಿಗೆ ಆ ವಿಧವೆ ಅಂಥ ಬಡಸ್ಥಾನದಲ್ಲಿ ಕೂಡ ಒಂದು ತುಂಡು ರೊಟ್ಟಿಯನ್ನು ಕೊಟ್ಟಿದ್ದಕ್ಕೆ 3 ವರ್ಷ 6 ತಿಂಗಳು ಮಳೆ ಬಾರದಿದ್ದರೂ ಕೂಡ ಆ ವಿಧವೆಯಲ್ಲಿ ಇದ್ದಂಥ ಹಿಟ್ಟು ಮತ್ತು ರೊಟ್ಟಿ ಪುನಃ ಮಳೆ ಬರುವವರೆಗೂ ಏನೇ ಆದರೂ ಎಷ್ಟು ಮಾಡಿದರೂ ಅಲ್ಲಿ ಹಿಟ್ಟೇ ಆರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದರ ಅರ್ಥವೇನಪ್ಪ ಅಂದರೆ, ಹಿಂದೆ ನಾವು ತಿಳಿದುಕೊಂಡ ಹಾಗೆ, ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡ ಹಾಗೆ, ದೇವರು ಕರೆಯಲ್ಪಟ್ಟವರನ್ನು ಈ ಲೋಕದವರು, ಅವರ ಬಂಧು ಬಳಗದವರು, ಹೆಂಡತಿ ಮಕ್ಕಳು ಎಲ್ಲರೂ ಬಹಿಷ್ಕಾರ ಹಾಕಲ್ಪಟ್ಟಾಗ ಅವರಿಗೆ ಯಾರು ಗತಿಲ್ಲದವರಾಗ್ತಾರೆ, ಮನೆ ಮಠ ಇಲ್ಲದವರಾಗ್ತಾರೆ, ಕುಟುಂಬ ಸಂಸಾರ ಇಲ್ಲದವರಾಗ್ತಾರೆ. ಬಹಳ ಕಷ್ಟದಲ್ಲಿ ಅವರು ಯೇಸುವಿನ ಸಾಕ್ಷಿಯಾಗಿ ವಚನವನ್ನು ಸಾರ್ತಾ ಹೋಗ್ತಾರೆ. ಹಾಗೆ ಹೋಗುವವರಿಗೆ ಒಂದು ತಂಬಿಗೆ ನೀರನ್ನಾದರೂ ಕೊಟ್ಟರೂ ತಕ್ಕಾದ ಪ್ರತಿಫಲ ಎಂಬುದಾಗಿ ನಾವಲ್ಲಿ ಓದಿದ್ದೇವೆ. ಇಲ್ಲಿ ನೋಡುವಾಗ ಅಂಥವರಲ್ಲಿ ಒಬ್ಬ ಎಲಿಯ ಪ್ರವಾದಿಯಾಗಿದ್ದ. ಆ ಎಲಿಯ ಪ್ರವಾದಿ ಹೋಗಿ ಅಲ್ಲಿ ಕೇಳುವಾಗ ಆ ವಿಧವೆ ಹೆಂಗಸು ಒಂದು ತುಂಡು ರೊಟ್ಟಿ ಕೊಟ್ಟಾಗ ಇಡೀ ಊರಿಗೆ 3 ವರ್ಷ 6 ತಿಂಗಳು ಮಳೆ ಬಾರದಿದ್ದರೂ ಆ ಎಲಿಯನಿಗೆ ತುಂಡು ರೊಟ್ಟಿ ಕೊಟ್ಟ ಮೇಲೆ ಆ ವಿಧವೆಯಲ್ಲಿ ಎಷ್ಟು ಎಣ್ಣೆ ಇತ್ತು, ಎಷ್ಟು ಹಿಟ್ಟು ಇತ್ತು, ಅವ್ರಿಗೂ ಈ ವಿಧವೆ ಮತ್ತು ಅವಳ ಮಗ ಎಷ್ಟು ಚೆನ್ನಾಗಿ ಊಟ ಮಾಡಿದರೂ ಕೂಡ ಆ ಹಿಟ್ಟು ಮುಗಿಯಲಿಲ್ಲ, ಎಣ್ಣೆಯೂ ಮುಗಿಯಲಿಲ್ಲ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ಇಂಥ ಒಂದು ದೇವರ ಶಿಷ್ಯರಿಗೆ ಕಂಡಾಗ ಅವರಿಗೆ ಸಹಾಯ ಮಾಡಿದರು. ನನ್ನ ಸಹೋದರ ಸಹೋದರಿಯರೇ, ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಹಣಕಾಸು ಇರ್ಬೋದು, ಆರೋಗ್ಯ ಇರ್ಬೋದು, ಅವರಿಗೆ ತಂಗಳು ಸ್ಥಳವಿರಬಹುದು. ಅಂದರೆ ದೇವರಿಂದ ಆಯಲ್ಪಟ್ಟಿದ್ದಾರೋ, ಇಂಥ ಕಷ್ಟ ಸಂಕಟ ದುಃಖದಲ್ಲಿ ಕೂಡ ಇವರು ಸಾಕ್ಷಿಯನ್ನು ನುಡಿತಾ ಇದ್ದಾರೋ, ಸತ್ಯ ಸುವಾರ್ತೆಯನ್ನು ಸಾರ್ತಾ ಇದ್ದಾರೋ ಎಂಬುದು ಮುಖ್ಯವಾಗಿ ಪರೀಕ್ಷಿಸಿ ಅಂಥವರಿಗೆ ಸಹಾಯ ಮಾಡತಕ್ಕದ್ದು. ಹಾಗೆ ಎಲಿಯನಿಗೆ ಈ ಒಂದು ವಿಧವೆ ಹೀಗೆ ಸಹಾಯ ಮಾಡಿದಾಗ ಅಂಥ ಒಂದು ಬರಗಾಲ ಪರಿಸ್ಥಿತಿಯಲ್ಲಿಯೂ ಆ ವಿಧವೆಯ ಅಲ್ಲಿದ್ದಂಥ ಹಿಟ್ಟು ಎಣ್ಣೆ ಅರಳಿಲ್ಲ. ಇಂಥವರಿಗೆ ನೀವು ಕೂಡ ನಾನಾ ರೀತಿಯಲ್ಲಿ ಸಹಾಯ ಮಾಡುವುದಾದರೆ ಎಂಥ ಒಂದು ಕಷ್ಟ ಸಂಕಟ ದುಃಖಗಳು ಬಂದರೂ ಖಂಡಿತವಾಗಿ ನಿಮ್ಮಲ್ಲಿ ದೇವರ ಆಶೀರ್ವಾದ ನೆಲೆಗೊಂಡಿರುತ್ತದೆ. ಅದು ಮಾತ್ರವಲ್ಲ,
ದಾವೀದನು ಒಂದು ವಚನವನ್ನು ಹೇಳಿದ್ದಾರೆ, ನಿನ್ನ ಸೇವಕಳ ಮಗನನ್ನು ಕೂಡ ಆಶೀರ್ವದಿಸು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೀವು ಇತ್ತು ಸಹಾಯ ಮಾಡಿದರೆ ಇದು ಒಂದು ಆಶೀರ್ವಾದ ನಿಮ್ಮ ಮಕ್ಕಳಿಗೂ ಕೂಡ ಬರುತ್ತದೆ, ಅವರ ಮಕ್ಕಳಿಗೂ ಕೂಡ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಸಾಕನಿಗೆ ದೇವರೊಂದು ಮಾತನ್ನು ಹೇಳ್ತಾರೆ, ಇಸಾಕನೇ, ನಿನ್ನ ಅಪ್ಪ ನನ್ನ ಮಾತಿಗೆ ವಿಧೇಯನಾದುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನ್ನ ಸಹೋದರ ಸಹೋದರಿಯರೇ, ಈ ವಚನದ ಪ್ರಕಾರ ನಡೆದುಕೊಂಡಾಗ ಇದು ಮಾತ್ರವಲ್ಲ, ದೇವರ ಎಲ್ಲ ಮಾತುಗಳಿಗೆ ವಿಧೇಯರಾಗಿ ನಡೆದಾಗ, ತಂದೆ ತಾಯಿಗಳಾದ ನಾವು ವಿಧೇಯರಾಗಿ ನಡೆದಾಗ ಆ ಆಶೀರ್ವಾದ ಮಕ್ಕಳಿಗೂ ಬರುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದಕ್ಕೆ ಇಂಥವ್ರನ್ನ ಪರಿಶೀಲಿಸಿ ನೋಡಿ ಅಂಥವರಿಗೆ ಸಹಾಯ ಮಾಡತಕ್ಕದ್ದು ಹೊರತು ಇನ್ನು ಯಾರಿಗೂ ಅಲ್ಲ. ಆದರೆ ಇವತ್ತಿನವರು ಅನೇಕರು ಏನು ಮಾಡ್ತಾ ಇದ್ದಾರೆ, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾ ಇದ್ದಾರೆ. ಒಂದು ಪ್ರಾರ್ಥನೆಗಂತಲ್ಲಿ ಹೋದಾಗ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರಲ್ಲಿಗೆ ಮತ್ತು ಹೋಗೋವರಾಗಿದ್ದಾರೆ, ಅವರನ್ನೇ ನೋಡೋರಾಗಿದ್ದಾರೆ, ಅವರಿಗೆ ಪ್ರಾರ್ಥಿಸುವವರಾಗಿದ್ದಾರೆ, ಕಂಡಲ್ಲಿ ಅವರನ್ನೇ ಮಾತನಾಡೋರಾಗಿದ್ದಾರೆ, ಸಭೆಗೆ ಬರುವಾಗ ಅಂಥವರನ್ನೇ ವೆಲ್ಕಮ್ ಮಾಡೋರಾಗಿದ್ದಾರೆ, ಸಭೆಯಲ್ಲಿ ಕೂಡ ಪ್ರಾರ್ಥನೆ ಮಾಡೋಕ್ಕೆ ಎಲ್ಲ ವಿಷಯದಲ್ಲಿ ಅವರಿಗೆ ಗೌರವ ಕೊಡೋರಾಗಿದ್ದಾರೆ. ಆದರೆ ಬಡವರನ್ನು ಬಹಳ ದೂರ ಇಡೋರಾಗಿದ್ದಾರೆ. ಪ್ರಾರ್ಥಿಸಿ ಅಂತ ಒಂದು ಮಾತು ಹೇಳಿದರು, ಆಯಿತು ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆ ಒಂದು ಸಂತೋಷದ ಮಾತು ಇಲ್ಲ, ಕಷ್ಟ ಸಂಕಟ ದುಃಖಗಳಿಗೆ ಸರಿಯಾದ ಒಂದು ಸಾಂತ್ವನದ ಮಾತಿಲ್ಲ. ಇದಾಗಿದೆ ಇವತ್ತಿನ ಸಭೆಗಳಲ್ಲಿ ಅಥವಾ ಮನೆಗಳಲ್ಲಿ ನಡೆಯುವಂಥ ವಿಚಾರಗಳು ಇದಾಗಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಜಾಸ್ತಿ ಕೊಡ್ತಾರೋ ಆಗಾಗ ಅವರನ್ನು ಹೊಗಳಿ ಹಾಡುವಂಥದ್ದು, ಮೇಲೆ ಎತ್ತಿ ಮಾತನಾಡುವಂಥದ್ದು, ಅವರನ್ನೇ ಪ್ರೀತಿ ಮಾಡುವಂಥದ್ದು, ಪ್ರೀತಿ ಮಾಡೋರನ್ನೇ ಮಾಡೋದು ನಾವು ಕಾಣ್ತಾ ಇದ್ದೇವೆ. ಆದರೆ ಇಲ್ಲಿ ಈ ಒಂದು ಬಡ ವಿಧವೆ ಹತ್ರ ಎಲಿಯ ಪ್ರವಾದಿ ಹೋದ. ಆಗ ಎಲಿಯ ಪ್ರವಾದಿಗೆ ಬಡ ವಿಧವೆ ಮುಖಾಂತರ ದೇವರು ಮಾಡಿಸಿದಂಥ ಸಹಾಯ ಅಂತ 3 ವರ್ಷ 6 ತಿಂಗಳು ಮಳೆ ಬಾರದೆ ಅಲ್ಲಿ ಬರಗಾಲ ಬಂದರೂ ಕೂಡ ಈ ವಿಧವೆಯಲ್ಲಿದ್ದಂಥ ಹಿಟ್ಟು ಎಣ್ಣೆ ಅರಳಿಲ್ಲ. ಅದರಿಂದ ನನ್ನ ಸಹೋದರ ಸಹೋದರಿಯರೇ, ನೀವೆಂಥ ಬಡವರಾಗಿರ್ಬೋದು, ಎಂಥ ನೋವಲ್ಲಿ ಇರಬಹುದು, ಅಥವಾ ಇಲ್ಲದನ್ನು ಕೊಡಿ ಎಂಬುದಾಗಿ ದೇವರು ಕೇಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದ್ದಿದ್ದರಲ್ಲಿ ಒಂದು ತುಟ್ಟನ್ನು ಕೊಡಿ, ಇದ್ದಿದ್ದರಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾನು ಕೂಡ ಒಂದು ಜನತಾ ಮನೆಯಲ್ಲಿ ಜೀವಿಸುವನಾಗಿದ್ದೇನೆ. ಒಂದು ಜನತಾ ಮನೆಯಲ್ಲಿ ಜೀವಿಸಿ ಬಹಳ ಕಡು ಬಡವರ ಮಧ್ಯದಲ್ಲಿ ನಾನು ಜೀವಿಸುವನಾಗಿದ್ದೇನೆ. ಇವತ್ತು ನನಗೂ ಕೂಡ ಬಹಳ 1-2 ವಿಧವೆಯರು ಬಹಳ ಕಡು ಬಡತನದಲ್ಲಿದ್ದರೂ ಕೂಡ ಇವತ್ತು ನನ್ನನ್ನು ಸಾಕಿ ಸಲುಹರಾಗಿದ್ದಾರೆ ದೇವರ ನಾಮದಲ್ಲಿ. ಆದುದರಿಂದ ಇವತ್ತು ಕೂಡ ಅವರಿಗೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ಬಂದರೂ ಕೂಡ ಒಂದು ಕಡೆ ಬಂದರೂ ದೇವರು ಇನ್ನೊಂದು ಕಡೆ ಅವರನ್ನು ಆಶೀರ್ವದಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನನಗೆ ಅನೇಕ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಈಗಲೂ ಕೂಡ ಸ್ವಲ್ಪ ಅವರ ಕೈಯಲ್ಲಿ ಆದಷ್ಟು ಕಡು ಬಡವರೇ ಇರುವವರು ನನಗೆ ಸಹಾಯ ಮಾಡ್ತಲೇ ಇದ್ದಾರೆ. ಅವರ ಮಕ್ಕಳನ್ನು ದೇವರು ಮೇಲಕ್ಕೆ ಎತ್ತಲ್ಪಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕೊನೆಯ ಒಂದು ವಚನಕ್ಕೆ ನಾವು ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೆ ನಾವು ಓದಿಕೊಳ್ಳೋಣ. ಮತ್ತಾಯ 25, 35ರಿಂದ 40ರವರೆಗೆ ಯಾರಿಗೆ ಸಹಾಯ ಮಾಡಬೇಕು ಎಂಬುದಾಗಿ ಮತ್ತೊಮ್ಮೆ ತಿಳಿದುಕೊಳ್ಳೋಣ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಅಂದರೆ ಸ್ವಾಮಿ ದೇವರು,
ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೇಸು ಹೇಳ್ತಾರೆ, ನನಗೆ ನೀವು ಕೊಡುವಂಥದ್ದು ಏನೂ ಇಲ್ಲ, ಸರ್ವವನ್ನು ಸೃಷ್ಟಿ ಮಾಡಿದ್ದು ನಾನೇ, ಎಲ್ಲವೂ ನಾನದೇ. ನನಗೆ ಬಟ್ಟೆ ಬೇಕಾಗಿಲ್ಲ, ನನಗೆ ಹೊಟ್ಟೆ ಹಸಿಯುವುದಿಲ್ಲ, ನನಗೆ ನೀರಡಿಕೆ ಬೇಕಾಗಿಲ್ಲ, ನನಗೆ ಮನೆ ಬೇಕಾಗಿಲ್ಲ. ಇಡೀ ಜಗತ್ತೇ ನನ್ನದು, ಪರಲೋಕದ ಪಾತಾಳದವರೆಗೂ ಕೂಡ ನನ್ನದೇ. ಹಾಗಿರುವಾಗ ನಾನು ಆಯ್ಕೆ ಮಾಡಿಕೊಂಡವರಲ್ಲಿ ಇಂಥವರಿಗೆ ಈ ಕಷ್ಟ ಬಂದೇ ಬರುತ್ತದೆ. ಅವರಿಗೆ ಈ ರೀತಿಯಲ್ಲಿ ನೀವು ಸಹಾಯ ಮಾಡಿದರೆ ಅದು ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ ಬೈಬಲಲ್ಲಿ, ಇಂಥವರಿಗೆ ನೀವು ಹೀಗೆ ಸಹಾಯ ಮಾಡಿದರೆ ನಿಮ್ಮನ್ನು ಉದಯ ಕಾಲದ ಸೂರ್ಯನಂತೆ ನಾನು ಬೆಳಗಿಸುವೆನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲದನ್ನು ಕೇಳುವುದಿಲ್ಲ, ಇದ್ದಿದ್ದರಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮ ಹಲ್ಲೆಲೂಯಾ. ಹಾಗೆ ಇಂಥ ಒಂದು ದೇವರಿಂದ ಆಯ್ಕೆಯಾದವರನ್ನು ಅರಿತುಕೊಂಡು ಇಂಥ ಕಷ್ಟ ಸಂಕಟ ದುಃಖದಲ್ಲಿರುವವರಿಗೆ ಸಹಾಯ ಮಾಡಿದರೆ ಖಂಡಿತವಾಗಿ ದೇವರ ಆಶೀರ್ವಾದ ತಪ್ಪುವುದೇ ಇಲ್ಲ. ಇದು ಇವತ್ತು ನನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ಸಹಾಯ ಮಾಡಿದವರಿಗೆ ದೇವರ ಆಶೀರ್ವಾದ ನನ್ನ ಕಣ್ಣಲ್ಲಿ ಕಾಣುತ್ತಲೇ ಇದ್ದೇನೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಮತ್ತೆ ತಿಳಿಸ್ತಾ ಇದ್ದೇನೆ, ನನ್ನ ಸಹೋದರ ಸಹೋದರಿಯರೇ, ದೇವರಿಂದ ಆಯ್ಕೆಯಾದವರು ಯಾರು ಎಂಬುದಾಗಿ ಅರಿತುಕೊಂಡು ಈ ಸಹಾಯವನ್ನು ಮಾಡಬೇಕಾಗಿದೆ. ಬಾಕಿ ಇರುವ ವಿಷಯಗಳನ್ನು ಮುಂದಿನ ದಿನದ ಸಂದೇಶಗಳಲ್ಲಿ ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇಂಥವರಿಗೆ ಸಹಾಯ ಮಾಡಬೇಕು, ಆಗ ಏನು ಆಶೀರ್ವಾದ, ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರದು ಎಂಬುದನ್ನು ಕೂಡ ಇವತ್ತು ನನ್ನ ಮುಖಾಂತರ ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಯಪಡಿಸಿದಕ್ಕಾಗಿಯೂ ನಿಮಗೆ ಸ್ತೋತ್ರ. ಹಾಗೆ ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಕೂಡ, ಅವರು ಕೂಡ ದೇವರಿಂದ ಆಯ್ಕೆಯಾದವರು ಯಾರು, ಅವರಿಗೆ ಏನು ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ಹೇಗೆ ಇರುತ್ತವೆ ಎಂಬುದಾಗಿ ತಿಳಿದುಕೊಂಡು ಅವರಿಗೆ ಸಹಾಯ ಮಾಡಲು ಕೂಡ ಹೇರಳವಾಗಿ ಅವರನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು.